ನಮಸ್ಕಾರ, ವೆಲ್ಕಮ್ ಟು ರುಚಿ ಅಭಿರುಚಿ. ನೋಡಿ, ಕೊನೆಗೂ ನನಗೆ ಮರ್ಗೆಸ ಸಿಕ್ಕೇ ಬಿಡ್ತು. ನಿಮಗೆ ಮೊದಲು ಪತ್ರೊಡೆ ವಿಡಿಯೋದಲ್ಲಿ ಹೇಳಿದ್ದೆ, ಪತ್ರೊಡೆ ಮಾಡಲಿಕ್ಕೆ ಹೇಳಿ ಮಾಡಿಸಿದ ಕೆಸುವಿನ ವೆರೈಟಿ ಮರ್ಗೆಸ ಅಂತ. ಇದೇ ನೋಡಿ ಆ ಮರ್ಗೆಸ. ಶೇಪ್ ಮತ್ತು ಕಲರ್ ನೋಡಿದಾಗ ನಿಮ್ಗೆ ಗೊತ್ತಾಗ್ಬೋದು ಆ ಮೊದಲು ತೋರಿಸಿದ ಎಲೆಗೂ ಇದಕ್ಕೂ ಇರುವ ವ್ಯತ್ಯಾಸ. ಇದು ತುರಿಕೆ ಸ್ವಲ್ಪ ಕಡಿಮೆ ಇರುತ್ತೆ, ಈ ಬೇರೆ ಕೆಸುವಿಗಿಂತ ಇದು ತುರಿಕೆ ಕಡಿಮೆ. ನಾನಿವತ್ತು ಇದರಿಂದ ಪತ್ರೊಡೆ ಪೋಡಿ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಕೊಂಕಣಿ ಸ್ಪೆಷಲ್ ರೆಸಿಪಿ, ನನ್ನ ಆಪ್ತ ಗೆಳತಿಯೊಬ್ಬಳು ಹೇಳ್ಕೊಟ್ಟಿರೋದು. ಇದನ್ನು ಮಾಡಲಿಕ್ಕೆ ನಾನು 3/4 ಲೋಟ, ದೊಡ್ಡ ಲೋಟದಲ್ಲಿ 3/4 ಲೋಟ ಅಕ್ಕಿನ ಒಂದು 3-4 ಗಂಟೆ ನೆನೆಸಿಟ್ಕೊಂಡಿದ್ದೀನಿ. ಅದೇ ರೀತಿ 2 ದೊಡ್ಡ ಮುಷ್ಟಿ ಉದ್ದಿನಬೇಳೆನ ಕೆಂಪಾಗೋ ತನಕ ನಾನು ಹುರಿದಿಟ್ಕೊಂಡಿದ್ದೀನಿ. ಈಗ ಅಕ್ಕಿನ ಮಿಕ್ಸರ್ ಜಾರ್ಗೆ ಹಾಕ್ಕೋತಾ ಇದ್ದೀನಿ. ಜೊತೆಲಿ ಬಿಂಬುಳಿನ ಹಾಕ್ತಾ ಇದ್ದೀನಿ. ನೀವು ನೋಡಿರ್ಬೋದು ಬಿಂಬುಳಿ ಅಂತ. ಇದಕ್ಕೆ ಬೇರೆ ಬೇರೆ ಹೆಸರಿಂದ ಕರೀತಾರೆ. ಇಂಗ್ಲೀಷ್ನಲ್ಲಿ ಅವೆರೋವಾ ಅಂತ ಹೇಳ್ತಾರೆ. ಇದಕ್ಕೆ ನೀವೇನು ಹೇಳ್ತೀರಿ ಅನ್ನೋದನ್ನು ಕಾಮೆಂಟ್ ಬಾಕ್ಸಲ್ಲಿ ಹೇಳಿ ವೀಕ್ಷಕರೇ. ಒಂದು 10 ಬಿಂಬುಳಿನ ನಾನು ಕಟ್ ಮಾಡಿ ಇದಕ್ಕೆ ಹಾಕ್ತಾ ಇದ್ದೀನಿ. ಬಿಂಬುಳಿ ಅಮಟೆಕಾಯಿ ಬದಲು ನಾವಿಲ್ಲಿ ಯೂಸ್ ಮಾಡ್ತಾ ಇರೋದು. ಕೊಂಕಣೀಸ್ ಅಡುಗೆಯಲ್ಲಿ ಇದನ್ನು ತುಂಬ ಯೂಸ್ ಮಾಡ್ತಾರೆ ನೋಡಿ. ಹಾಗೆ ಒಂದು 8-10 ಗುಂಟೂರು ಮೆಣಸನ್ನು ಹಾಕ್ಕೋತಾ ಇದ್ದೀನಿ. ಹಾಗೆ ಒಂದು 8-10 ಬ್ಯಾಡಗಿ ಮೆಣಸನ್ನು ಹಾಕ್ಕೋತಾ ಇದ್ದೀನಿ. ಈಗ ಇವಿಷ್ಟನ್ನು ಸೇರಿಸ್ಬಿಟ್ಟು ಸ್ವಲ್ಪ ನೀರು ಹಾಕಿ ಜೊತೆಲಿ ಬೇಕಾದಷ್ಟು ಉಪ್ಪನ್ನು ಹಾಕಿಬಿಟ್ಟು ನುಣ್ಣಗೆ ರುಬ್ಬಬೇಕು. ನುಣ್ಣಗಾದ ಮೇಲೆ ನಾವು ಹುರಿದಿಟ್ಕೊಂಡಂತಹ ಉದ್ದಿನಬೇಳೆನ ಹಾಕಿ ರುಬ್ಬಬೇಕು. ಉದ್ದಿನಬೇಳೆ, ಅಕ್ಕಿ, ಮೆಣಸು, ಹುಳಿ ನುಣ್ಣಗಾದ ಮೇಲೆ ಹಾಕಬೇಕು. ಇದನ್ನು ಹಾಕಿಬಿಟ್ಟು ಚೆನ್ನಾಗಿ ರುಬ್ಕೋಬೇಕು. ಉದ್ದಿನಬೇಳೆ ಹಾಕಿರೋದ್ರಿಂದ ತೀರಾ ಫೈನ್ ಪೇಸ್ಟ್ ಏನಾಗಲ್ಲ, ಆದಷ್ಟು ಫೈನಾಗಿ ನಾವು ರುಬ್ಕೊಳ್ಳೋಣ. ನೋಡಿ, ಗಟ್ಟಿಯಾಗಿ ರುಬ್ಬಬೇಕು, ತೀರಾ ನೀರಾಗಬಾರ್ದು ಹಿಟ್ಟು. ನೀರಾದರೆ ಎಲೆಗೆ ಹಚ್ಚಲಿಕ್ಕೆ ಕಷ್ಟ ಆಗುತ್ತೆ. ನಾನು ಮೊದಲೇ ಪತ್ರೊಡೆಗಳಲ್ಲಿ ತೋರಿಸಿದಂತೆ ಎಲೆನ ಹೀಗೆ ಉಲ್ಟಾ ಹಾಕ್ಕೊಂಡ್ಬಿಟ್ಟು ನಾವು ಈ ಹಿಟ್ಟನ್ನು ಅದಕ್ಕೆ ಚೆನ್ನಾಗಿ ಸವರಬೇಕು. ಇಲ್ಲಿ ಎಲೆ ಜೋಡಿಸ್ಕೊಳ್ಳುವಾಗ ನೋಡಿ, ಇಲ್ಲಿ ನಾನು ಮೊದಲ ಎಲೆಯ ತೊಟ್ಟಿನ ಭಾಗದಲ್ಲಿ 2ನೇ ಎಲೆಯ ತುದಿಯನ್ನು, ಚೂಪಾದ ಭಾಗವನ್ನು ಇಡ್ತಾ ಇದ್ದೀನಿ. ಹೀಗೆ ನೋಡಿ, ಚೂಪಾದ ಭಾಗಕ್ಕೆ ಮತ್ತೊಂದು ಎಲೆಯ ತೊಟ್ಟಿನ ಭಾಗ ಇಡಬೇಕು. ಇದೇ ರೀತಿ ನಾವು ಒಂದು 5-6 ಎಲೆಗಳನ್ನು ಇಟ್ಕೊಂಡ್ಬಿಟ್ಟು ಪ್ರತಿ ಎಲೆಗೂ ಹಿಟ್ಟನ್ನು ಚೆನ್ನಾಗಿ ಸವರ್ಕೋಬೇಕು. ಎಲೆ ಸೈಜ್ ಮೇಲೆ ಇಡ್ತಾ ಸಣ್ಣದಾಗಬೇಕು. ನೋಡಿ, ಪ್ರತಿಯೊಂದು ಎಲೆಗೂ ನಾನೀಗ ಚೆನ್ನಾಗಿ ಹಿಟ್ಟನ್ನು ಸವರ್ಕೊಂಡಿದ್ದೀನಿ. ಈಗ ಇದನ್ನು ರೋಲ್ ಮಾಡಬೇಕು. ರೋಲ್ ಮಾಡೋಕ್ಕೆ ಮೊದಲು 2 ಬದಿಗಳನ್ನು ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ಹೀಗೆ ಹಿಟ್ಟನ್ನು ಸವರಿ ಮತ್ತು ಮೊದಲ ಎಲೆಯ ತೊಟ್ಟಿನ ಭಾಗದಿಂದ ರೋಲ್ ಮಾಡ್ತಾ ಬರಬೇಕು. ರೋಲ್ ತುಂಬ ಟೈಟಾಗಿರಬೇಕು. ಯಾಕೆ ಗೊತ್ತಾ ವೀಕ್ಷಕರೇ, ಇದು ನಾನು ಮೊದಲು ತೋರಿಸಿದ ಪತ್ರೊಡೆ ಮಾಡಿದಾಗೆ ಮಾಡೋದಲ್ಲ. ಇಲ್ಲಿ ಪತ್ರೊಡೆ ಕಡುಬನ್ನು ನಾವು ಬೇಯಿಸ್ಕೊಳ್ಳೋದಿಲ್ಲ, ಹಾಗೇ ಸ್ಲೈಸ್ ಮಾಡಿಬಿಟ್ಟು ನಾವು ಇದನ್ನು ಶಾಲೋ ಫ್ರೈ ಮಾಡೋದು. ಶಾಲೋ ಫ್ರೈ ಮಾಡಲಿಕ್ಕೆ ಪ್ಯಾನ್ಗೆ ನಾನು ಕೊಬ್ಬರಿ ಎಣ್ಣೆನ ಹಾಕ್ತಾ ಇದ್ದೀನಿ. ನಾನು ಧನು ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡ್ತಾ ಇದ್ದೀನಿ. ಈಗ ಪತ್ರೊಡೆ ರೋಲ್ ಏನಿದೆ ಅದನ್ನು ನಾವು ಚಾಕುವಿನ ಸಹಾಯದಿಂದ ಹೀಗೆ ಸ್ಲೈಸಸ್ ಆಗಿ ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡ್ತಾ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಬೇಕು. ಯಾಕೆ ಹೇಳಿ, ಇದು ಬೆಂದಿಲ್ಲ, ಹಸಿಯೇ ಇರೋದ್ರಿಂದ ಹೀಗೆ ಎಲೆಗಳು ಬಿಚ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಜಾಗ್ರತೆಯಿಂದ ಇದನ್ನು ಹೀಗೆ ಸ್ಲೈಸಸ್ನ ಮಾಡ್ಕೊಳ್ಳೋಣ. ನಂತರ ಅಕ್ಕಿ ಹಿಟ್ಟಲ್ಲಿ ಇದನ್ನೊಮ್ಮೆ ಹೀಗೆ ಹೊರಳಿಸ್ಬಿಟ್ಟು ನಾವು ಶಾಲೋ ಫ್ರೈ ಮಾಡಬೇಕು. ಅಕ್ಕಿ ಹಿಟ್ಟು ಕೋಟ್ ಮಾಡಿಯೇ ಮಾಡಬೇಕು. ಅದಕ್ಕೆ ಇದು ಪೋಡಿ ಅಂತ ಹೇಳಿಸ್ಕೊಳ್ಳೋದು. ನೋಡಿ, ಈಗ ನಾನು ಪತ್ರೊಡೆ ಸ್ಲೈಸಸ್ನ ಅಕ್ಕಿ ಹಿಟ್ಟಲ್ಲಿ ಹೊರಳಿಸ್ಬಿಟ್ಟು ಕಾವಲಿ ಮೇಲೆ ಹಾಕ್ತಾ ಇದ್ದೀನಿ. ಇದು ಎಲ್ಲ ಕಡೆ ಚೆನ್ನಾಗಿ ಬೇಯಬೇಕು. 2 ಮೈ ಹಾಗೆ ಸೈಡ್ಸ್ ಸಹ ಇದ್ರದ್ದು ಚೆನ್ನಾಗಿ ಬೇಯಬೇಕು. ತುಂಬ ಹೊತ್ತು ಬೇಯಿಸಬೇಕಾಗುತ್ತೆ. ಸಿಮ್ಮಲ್ಲಿ ಇಟ್ಕೊಂಡ್ಬಿಟ್ಟು ನಿಧಾನವಾಗಿ ಇದನ್ನು ನಾವು ಫ್ರೈ ಮಾಡಬೇಕು. ಅದೇ ಮೊದಲು ತೋರಿಸಿದ ಪತ್ರೊಡೆಗಳಲ್ಲಿ ಇಷ್ಟೊತ್ತು ಫ್ರೈ ಮಾಡೋದು ಬೇಡ. ಯಾಕೆ ಹೇಳಿ, ಅದು ಆಲ್ರೆಡಿ ಬೆಂದಿರೋದ್ರಿಂದ. ಬಟ್ ಇಲ್ಲಿ ಎಣ್ಣೆಯಲ್ಲೇ ಇದು ಬೇಯಬೇಕು. ಹಸಿ ಇದ್ದರೆ ಸ್ವಲ್ಪ ತುರಿಸುತ್ತೆ, ರುಚಿನೂ ಚೆನ್ನಾಗಿರೋದಿಲ್ಲ. ನೋಡಿ, ಈಗ ಇದು 2 ಮೈ ಇದರದ್ದು ಚೆನ್ನಾಗಿ ರೋಸ್ಟ್ ಆಗಿದೆ. ಈಗ ಇದನ್ನು ಕಾವಲಿಯಿಂದ ತೆಕ್ಕೊಳ್ಳೋಣ. ನೋಡಿ, ರುಚಿಯಾದ ಬಿಸಿ ಬಿಸಿಯಾದ ಪತ್ರೊಡೆ ಪೋಡಿ ರೆಡಿಯಾಗಿದೆ. ಈ ಪತ್ರೊಡೆನೇ ನಾವು ಎಷ್ಟು ವೆರೈಟಿಯಾಗಿ ಮಾಡ್ಬೋದು ನೋಡಿ. ನೀವು ಯಾವ್ಯಾವ ಥರ ಪತ್ರೊಡೆ ಮಾಡ್ತೀರಿ ಅಂತ ಕಾಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸ್ತೀರಾ ವೀಕ್ಷಕರೇ. ಥ್ಯಾಂಕ್ ಯು.